ಪ್ರೈಸ್ ದಿ ಲಾರ್ಡ್. Praise the Lord. ಪ್ರೈಸ್ ದಿ ಲಾರ್ಡ್. Praise the Lord. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗೊಂದಾವರ್ತಿ ಈ ವಿಶ್ರಾಂತಿಕರವಾದ ಈ ದಿನವನ್ನು ಆತನ ಕೃಪೆಯಿಂದ ನನ್ನನ್ನು ನಿಮ್ಮನ್ನು ತನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿ, ತನ್ನ ಆತ್ಮನ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ, ನಮ್ಮ ಬಾಯಿಂದ ಹೊರಡುವಂಥ ಮಾತುಗಳು ದೇವರಾದ ಕರ್ತನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ವಾಕ್ಯವೆಂಬಾತನು ನಮ್ಮ ಬಾಯಿಯಲ್ಲಿ, ನಮ್ಮ ಹೃದಯದಲ್ಲಿ ತನ್ನ ವಾಕ್ಯವನ್ನು ಇಟ್ಟು ನನ್ನ ನಿಮ್ಮ ಮೂಲಕವಾಗಿ ದೇವರಾದ ಕರ್ತನು ಮಹಿಮೆ ಹೊಂದುವುದಕ್ಕಾಗಿ ಈ ದಿನದಲ್ಲಿ, ಈ ಮುಂಚಾನೆ ವೇಳೆಯಲ್ಲಿ ದೇವರಾದ ಕರ್ತನು ನನ್ನ ನಿಮ್ಮ ಮುಂದೆ ಇರುವಂತ ವೇಳೆಯಲ್ಲಿ, ಪ್ರಿಯ ದೇವ ಜನರೇ, ದೇವರ ಮಾತು ಈ ದಿನದಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಕ್ರಮ ಪಡಿಸಲಿಕ್ಕಿದೆ, ಕ್ರಮ ಪಡಿಸಲಿಕ್ಕೆ ಇರುವುದಾದರೆ ನಮ್ಮ ಜೀವಿತದಲ್ಲಿ ಎಲ್ಲಿ ನಾವು ತಪ್ಪಿ ಹೋಗಿದ್ದೇವೆ, ದೇವರ ಆಶೀರ್ವಾದ ನನ್ನ ನಿಮ್ಮ ಜೀವಿತದಲ್ಲಿ, ದೇವರ ವಾಗ್ದಾನಗಳು ಅದು ಎಷ್ಟಿದ್ರು ಯೇಸು ಕ್ರಿಸ್ತನ ಮೂಲಕ ಅದು ನನ್ನ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ ಎಂಬುದಾಗಿ ಪರಲೋಕದ ತಂದೆಯಾದ ದೇವರು ತನ್ನ ವಾಕ್ಯದ ಮೂಲಕ ನನಗೆ ನಿಮಗೆ ವಾಗ್ದಾನ ಮಾಡಿದ್ದಾನೆ. ಪ್ರಿಯ ದೇವ ಜನರೇ, ನಾನು ನೀವು ಲೋಕದಲ್ಲಿ ಇದ್ರೂ ಕೂಡ ನಾವು ಲೋಕದ ಸಂಬಂಧವಾಗಿ ನಾವು ಜೀವಿಸದೆ, ದೇವರಾದ ಕರ್ತನು ಒಂದು ಉದ್ದೇಶದ ಮೇರೆಗೆ, ದೇವರಾದ ಕರ್ತನು ಒಂದು ವಾಗ್ದಾನವನ್ನು ಮಾಡಿ ಅಬ್ರಹಾಮನ ಅನ್ಯನಾದಿದ್ದಂಥ ವೇಳೆಯಲ್ಲಿ ದೇವರಾದ ಕರ್ತನು ಅಬ್ರಹಾಮನನ್ನು ಒಂದು ಉದ್ದೇಶದ ಮೇರೆಗೆ ಅಬ್ರಹಾಮನೇ ಎಂಬುದಾಗಿ ಕರೆದ. ಆ ಕರೆದದಲ್ಲಿ, ಆ ಸ್ವರದಲ್ಲಿ ಒಂದು ಉನ್ನತವಾದ ಉದ್ದೇಶ ಇತ್ತು. ಅಬ್ರಹಾಮನು ಆ ಸ್ವರಕ್ಕೆ ವಿಧೇಯನಾದ. ಪ್ರಿಯ ದೇವ ಜನರೇ, ಆ ಒಂದು ವಿಧೇಯತ್ವ ಇವತ್ತಿನ ದಿನದಲ್ಲಿ ದೇವರಾದ ಕರ್ತನ ಅಬ್ರಹಾಮನ ಜೀವಿತದಲ್ಲಿ ಏನೇನು ವಾಗ್ದಾನ ಮಾಡಿದಾನ, ಇವತ್ತು ಆ ವಾಗ್ದಾನದ ಫಲದ ನಾನು ನೀವಾಗಿದ್ದೀವಿ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ನಾವು ಇವತ್ತಿನ ದಿನದಲ್ಲಿ ದೇವರ ವಾಕ್ಯವನ್ನು, ದೇವರ ಸ್ವರವನ್ನು ನಾವು ಕೇಳಲಿಕ್ಕೆ ನಾವು ಆತನ ಸಮ್ಮುಖದಲ್ಲಿ ನಾವು ಬಂದಿರುವುದಾದರೆ ಆತನ ಒಂದು ಉನ್ನತವಾದ ಉದ್ದೇಶ. ದೇವರಾದ ಕರ್ತನು ಅಬ್ರಹಾಮನನ್ನು ಕರೆದಿರ್ತಾನೆ, ಈ ನಕ್ಷತ್ರವನ್ನು ನೋಡು, ಈ ನಕ್ಷತ್ರವನ್ನು ನಿನಗೆ ಎಣಿಸ್ಲಿಕ್ಕಾಗುವುದಾದ್ರೆ ಎಣಿಸು. ಸಮುದ್ರದ ಮರಳನ್ನು ಲೆಕ್ಕಿಸ್ಲಿಕ್ಕೆ ಹೇಳಿದ. ನೋ, ಲೆಕ್ಕಿಸ್ಲಿಕ್ಕಾಗಲ್ಲ, ಅದಕ್ಕಿಂತ ಅಸಂಖ್ಯಾತವಾದ ಜನಾಂಗ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರು, ಇವತ್ತು ದೇವರ ಸ್ವರವನ್ನು ನಾವು ಕೇಳುವುದಾದರೆ ನಾನು ನೀವು ಒಂದು ನಕ್ಷತ್ರಗಳಾಗಿದ್ದೀವಿ. ಆ ನಕ್ಷತ್ರ ಎಲ್ಲೋ ಒಂದು ಮೂಲೆಯಲ್ಲಿ ಬಚ್ಚಿಡ್ಲಿಕ್ಕೆ ಅಲ್ಲ, ಆ ನಕ್ಷತ್ರ ಲೋಕದಲ್ಲಿ ಪ್ರಕಾಶಿಸಲಿಕ್ಕೆ. ಆ ನಕ್ಷತ್ರದ ಬೆಳಕು ಇವತ್ತಿನ ದಿನದಲ್ಲಿ ಪರಲೋಕದ ತಂದೆಯಾದ ದೇವರು ಇವತ್ತು ನನ್ನಲ್ಲಿ, ನಿನ್ನಲ್ಲಿ ಆ ಮಹಿಮೆಯನ್ನು, ಆ ಪ್ರಭಾವವನ್ನು ಈ ಲೋಕದಲ್ಲಿಟ್ಟು ನನ್ನನ್ನು ನಿಮ್ಮನ್ನು ಕಳಿಸಿದ್ದಾನೆ. ಇವತ್ತು ಲೋಕ ಆ ಮಹಿಮೆಯನ್ನು, ಆ ಬೆಳಕನ್ನು ಇವತ್ತು ನನ್ನ ನಿಮ್ಮ ಮೂಲಕ ನೋಡ್ತಾ ಇದೆ. ದೇವರಾದ ಕರ್ತನು ಕರೆದಂತ ಉದ್ದೇಶ ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಅದು ನೆರವೇರ್ತಾ ಇದೆಯಾ? ಇಲ್ಲ ಲೋಕ ಸಂಬಂಧವಾದ ಮಾತುಗಳನ್ನೇ ನಾವು ಆಡ್ತಾ, ಲೋಕ ಸಂಬಂಧವಾದ ರೀತಿಯಲ್ಲಿ ನಾವು ಕಾಲ ಕಳೀತಿದ್ದೇವಾ? ಪ್ರತಿಯೊಂದೊಂದು ದಿನವನ್ನು ದೇವರು ಆಶೀರ್ವದಿಸಿ ಕೊಟ್ಟಂತ ದಿನವನ್ನು ವ್ಯರ್ಥವಾಗಿ ನಾವು ಕಳೀತಾ ಇದ್ದೇವಾ? ಇಲ್ಲ, ದೇವರಾದ ಕರ್ತನಿಗೆ ನನ್ನ ನಿಮ್ಮ ಮೂಲಕ ಮಹಿಮೆ ಉಂಟಾಗ್ತಾ ಇದೆಯಾ? ಪೌಲನು ಹೇಳ್ತಾನೆ, ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ. ಪ್ರಿಯ ದೇವ ಜನರು, ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನು ಜೀವಿಸುವನಾಗಿದೆ. ಕ್ರಿಸ್ತನು ಜೀವಿಸಬೇಕಾದರೆ ನಮ್ಮನ್ನು ನಾವು ಬಿಟ್ಟುಕೊಡಬೇಕು.
ಫಸ್ಟ್ ಆಫ್ ಆಲ್ ವಿಧೇಯತ್ವ. ಈ ವಿಧೇಯತ್ವದ ಮೂಲಕ ಎಲ್ಲ ವಾಗ್ದಾನಗಳು ನೆರವೇರ್ತದೆ ಪ್ರಿಯರೇ. ಅದಕ್ಕೋಸ್ಕರ ದೇವರಾದ ಕರ್ತನು ಇಂದಿನ ದಿನದಲ್ಲಿ ನನಗೋಸ್ಕರವೂ ನಿಮಗೋಸ್ಕರವೂ ದೇವರಾದ ಕರ್ತನು ವಾಗ್ದಾನವಾಗಿ ಇಟ್ಟಂಥ ವಾಕ್ಯ, ವಾಗ್ದಾನವಾಗಿ ಕೊಡಲ್ಪಟ್ಟಂಥ ವಾಕ್ಯ, ಯೆರೆಮೀಯನ ಪ್ರವಾದನೆಯ ಗ್ರಂಥ 33ನೇ ಸಂಧಿ 9ನೇ ವಚನವನ್ನು ನಾವು ಧ್ಯಾನ ಮಾಡುವ. ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲಾ ಮೇಲುಗಳ ಸುದ್ದಿಯನ್ನು ಕೇಳಿ ನಾನು ಈ ಪಟ್ಟಣಕ್ಕೆ ಉಂಟು ಮಾಡುವ ಸುಖ ಸಮಾಧಾನಗಳನ್ನು ನೋಡಿ ಹೆದರಿ ನಡುಗುವ ಸಕಲ ಭೂರಾಜ್ಯಗಳ ಮುಂದೆ ಈ ಪಟ್ಟಣವು ನನ್ನ ಕೀರ್ತಿಯು ಮಹಿಮೆಯು ಆನಂದದ ಬಿರುದು ಆಗಿರುವುದು. ಇಲ್ಲಿ 3 ಅಂಶವನ್ನು ದೇವರಾದ ಕರ್ತನು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾನೆ. ಹಲ್ಲೆಲೂಯ. ನನ್ನ ಕೀರ್ತಿಯು ಮಹಿಮೆಯು ಆನಂದದ ಬಿರುದು. ಹಲ್ಲೆಲೂಯ. ಕೀರ್ತಿ ಬೇರೆ, ಮಹಿಮೆ ಬೇರೆ, ಆನಂದದ ಬಿರುದು. ಹಲ್ಲೆಲೂಯ. ಶಾಮಂದಾರ ಬೋಲಾರ ಬೀಕಿ ಯಾಲಾರಬ. ಇಲ್ಲಿ ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನು ನಾನು ಈ ಜನರಿಗೆ ಅಂದರೆ ಇಸ್ರಾಯೇಲ್ಯರಿಗೆ ತಾನು ಆದುಕೊಂಡಂತ ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತ ಅಬ್ರಹಾಮನ ಸಂತತಿ ಆಗಿರುವಂತ ಇಸ್ರಾಯೇಲ್ ಜನಾಂಗದ ವಿಷಯದಲ್ಲಿ ಪರಲೋಕದ ತಂದೆಯಾದ ದೇವರು ಸ್ಪಷ್ಟವಾಗಿ ಇಲ್ಲಿ ಮಾತನಾಡ್ತಿದ್ದಾನೆ. ಇವತ್ತು ಆ ಜನಾಂಗದಲ್ಲಿ ಅಬ್ರಹಾಮನ ಸಂತತಿಯಲ್ಲಿ ಇವತ್ತು ನಾನು ನೀವು ಕೂಡ ಪಾಲನ್ನು ಹೊಂದಿದವರಾಗಿದ್ದೀವಿ. ಇವತ್ತು ನನ್ನ ನಿಮ್ಮ ವಿಷಯದಲ್ಲಿ ನಾನು ನೀವು ನಮ್ಮ ಒಬ್ಬೊಬ್ಬರ ಜೀವಿತವನ್ನು ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ತಿದ್ದೀವಿ. ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನನ್ನನ್ನು ನಾವು ಜಡ್ಜ್ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ದೇವರಾದ ಕರ್ತನು ನನ್ನನ್ನು ಕರೀಲಿಲ್ಲ, ನಿಮ್ಮನ್ನು ಕರೀಲಿಲ್ಲ. ದೇವರಾದ ಕರ್ತನು ತಾನು ಏನು ಜಡ್ಜ್ ಮಾಡಿದಾನ, ಏನು ವಾಗ್ದಾನ ಮಾಡಿದಾನ, ಆ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಪರಲೋಕದ ತಂದೆಯಾದ ದೇವರು ಆತನು ಬಾಧ್ಯಸ್ಥನಾಗಿದ್ದಾನೆ, ಆತನು ಯಜಮಾನನಾಗಿದ್ದಾನೆ. ಯಜಮಾನನಿಗೆ ಮುಂದೆ ಹೋಗ್ಲಿಕ್ಕೆ ಬಿಟ್ಟರೆ ಮಾತ್ರ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಸಾಧ್ಯ. ಎಲ್ಲ ಕಾರ್ಯಗಳನ್ನು ನಾನು ನೀವು ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ. ಇವತ್ತಿನ ದಿನದಲ್ಲಿ ಲೋಕದಲ್ಲಿ ನಾವು ನೋಡುವಂತ ವೇಳೆಯಲ್ಲಿ ಎಲ್ಲ ಲೋಕದ ರೀತಿಯಲ್ಲಿ ಏನಿದ್ರು ಕೂಡ ಕೊರತೆ 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 ಕೊರತೆ, ಬಲಹೀನತೆ ಬಲಹೀನತೆ ಬಲಹೀನತೆ. ಎಲ್ಲಿ ನೋಡಿದ್ರು ಕೂಡ ಮನುಷ್ಯನ ಬಾಯಿಂದ ಹೊರಡುವಂತ ಒಂದೊಂದು ಮಾತುಗಳು ಅದೆಲ್ಲವೂ ನೆಗೆಟಿವ್ ಆಗಿರ್ತದೆ. ಆದ್ರೆ ಪ್ರಿಯ ದೇವ ಜನರೇ, ಈ ಲೋಕದ ಜನರ ಮಧ್ಯದಲ್ಲಿ ಇವತ್ತಿನ ದಿನದಲ್ಲಿ ನಾನು ನೀನು ಇದ್ರೂ ಕೂಡ ದೇವರು ತನ್ನ ವಾಗ್ದಾನವನ್ನು ನನ್ನ ನಿಮ್ಮ ಜೀವಿತದಲ್ಲಿ ಮಾಡಿದಂತ ವಾಗ್ದಾನವನ್ನು ನೆನಪು ಮಾಡಿಕೊಳ್ತಿದ್ದಾನೆ. ಆ ವಾಗ್ದಾನಕ್ಕೆ ನನ್ನನ್ನು ನಿಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲ ಮೇಲುಗಳ ಸುದ್ದಿಯನ್ನು ಕೇಳಿ ನಾನು ಈ ಪಟ್ಟಣಕ್ಕೆ ಉಂಟು ಮಾಡುವ ಸುಖ ಸಮಾಧಾನಗಳನ್ನು ನೋಡಿ ಹೆದರಿ ನಡುಗುವ ಸಕಲ ಭೂರಾಜ್ಯಗಳ ಮುಂದೆ ಈ ಪಟ್ಟಣವು ನನ್ನ ಕೀರ್ತಿಯು ಮಹಿಮೆಯು ಆನಂದದ ಬಿರುದು ಆಗಿರುವುದು ಎಂಬುದಾಗಿ. ಇಲ್ಲಿ ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನು ಹೇಳ್ತೇನೆ, ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲ ಮೇಲುಗಳ ಸುದ್ದಿಯನ್ನು ಕೇಳಿ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇವತ್ತು ಸ್ಪಷ್ಟವಾಗಿ ಇಲ್ಲಿ ದೇವರಾದ ಕರ್ತನು ಇವತ್ತು ನನ್ನ ನಿಮ್ಮ ಜೀವಿತವನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ಲೋಕದ ಜನರ ಮಧ್ಯದಲ್ಲಿ ಇಲ್ಲಿ ಅಬ್ರಹಾಮನು ಕೂಡ ಲೋಕದ ಜನರ ಮಧ್ಯದಲ್ಲಿ ದೇವರಾದ ಕರ್ತನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗಲಿ ಕೂಡ ಅಬ್ರಹಾಮನು ಇದ್ದದ್ದು ಲೋಕದ ಜನರ ಮುಂದೆ. ಆದರೂ ಕೂಡ ದೇವರಾದ ಕರ್ತನು ಅಬ್ರಹಾಮನಿಗೆ ಏನು ವಾಗ್ದಾನ ಮಾಡಿದಾನ?
ಎಲ್ಲ ಜನರ ಮುಂದೆ ಸ್ಥಾಪಿಸಿದ. ಅಬ್ರಹಾಮನಿಗೆ ಅರಸನು ಕೂಡ ಹೇಳ್ತಾನೆ, ನಿನಗೆ ದೇವರ ಸಹಾಯ ಇದೆ, ನೀನು ಎಲ್ಲಿ ಹೋದ್ರೆ ಅಭಿವೃದ್ಧಿ ಆಗ್ತದೆ ಎಂಬುದಾಗಿ ನೋಡಿದಂತ ಅರಸನ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಒಂದು ಸಾರಿ ನೀನು ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ ಹೇಳ್ತಾನೆ, ಇನ್ನೊಂದು ಸಾರಿ ಬಾ ನಾವು ಒಪ್ಪಂದ ಮಾಡಿಕೊಳ್ಳೋಣ. ಯಾಕಂದ್ರೆ ಅಬ್ರಹಾಮನ ಆ ದೇಶವನ್ನು ಬಿಟ್ಟು ಹೋದಂತ ವೇಳೆಯಲ್ಲಿ ಆ ದೇಶ ಹಾಳಾಗಿ ಹೋಗ್ಲಿಕ್ಕೆ ಪ್ರಾರಂಭವಾಯಿತು, ಎಲ್ಲ ಸೋಲುಗಳನ್ನು ಅನುಭವಿಸಲಿಕ್ಕೆ ಪ್ರಾರಂಭವಾಯಿತು. ಅವರು ಯಾವುದು ಕೆಲಸ ಕಾರ್ಯಗಳನ್ನು ಕೈ ಹಾಕಿದ್ರು ಕೂಡ ಎಲ್ಲದಲ್ಲಿ ಸೋಲನ್ನು. ಆದರೆ ಅಬ್ರಹಾಮನೊಂದಿಗೆ ತಿರುಗೊಂದಾವರ್ತಿ ಒಪ್ಪದು. ಯಾಕಂದ್ರೆ ಅಬ್ರಹಾಮನಲ್ಲಿ ದೇವರಾದ ಕರ್ತನು, ದೇವರ ಮಹಿಮೆ ಅಬ್ರಹಾಮನಲ್ಲಿ ಇದ್ದಂಥದ್ದನ್ನು ಅರಸನು ಕೂಡ ನೋಡಿದ. ಅದೇ ರೀತಿಗೆ ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನನ್ನಲ್ಲಿ ನಿನ್ನಲ್ಲಿ ಇರುವುದನ್ನು, ದೇವರಾದ ಕರ್ತನು ನನ್ನೊಂದಿಗೆ ನಿನ್ನೊಂದಿಗೆ ವಾಸಿಸುವುದನ್ನು ಲೋಕ ನೋಡುವಂಥದ್ದಾಗಿದೆ. ನಾನು ನೀವು ಎಲ್ಲಿ ಹೋದ್ರೂ ಕೂಡ ನಿಮ್ಮ ಮೂಲಕವಾಗಿ ಅನೇಕ ಜನರು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವರಾಗಿದ್ದಾರೆ. ಯಾಕಂದರೆ ದೇವರ ಮಹಿಮೆ ನನ್ನಲ್ಲಿ ನಿಮ್ಮಲ್ಲಿ ಇದೆ. ಇಲ್ಲಿ ದೇವರಾದ ಕರ್ತನು ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಅನುಗ್ರಹಿಸುವ ಎಲ್ಲ ಮೇಲುಗಳು. ಹಲ್ಲೆಲೂಯಾ. ಇದು ವಾಗ್ದಾನವಾಗಿದೆ ಪ್ರಿಯರೇ. ಎಲ್ಲ ಮೇಲುಗಳಂದ್ರೆ ಅದರಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಕೂಡ ನೋ ಎಂಬುದಾಗಿಲ್ಲ, ಎಲ್ಲವೂ ಎಸ್ ಎಂಬುದಾಗಿ. ಆದರೆ ಇವತ್ತಿನ ದಿನದಲ್ಲಿ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಂಡ್ರು ಕೂಡ ಅವರ ಜೀವಿತದಲ್ಲಿ ಮಾತನಾಡುವಂಥದ್ದೆಲ್ಲವೂ ಕೊರತೆಗಳು. ಅಯ್ಯೋ, ನನ್ನ ಜೀವಿತದಲ್ಲಿ ಯಾಕೆ ಹೀಗಾಯಿತು, ಅಯ್ಯೋ ನಾನು ಕೈ ಹಾಕಿದ್ದು ಯಾವುದು ನಡೀತಾ ಇಲ್ಲ, ನನ್ನ ಜೀವಿತದಲ್ಲಿ ನಾನು ಎಲ್ಲದಲ್ಲಿ ನಾನು ಸೋತು ಹೋಗಿದ್ದೀನಿ, ನಾನು ಬಲ ಇಲ್ಲದವನಾಗಿ ಹೋಗಿದ್ದೀನಿ, ಯಾವ ಕೆಲಸ ಕಾರ್ಯಗಳನ್ನು ನಾನು ಮಾಡಲಿಕ್ಕೆ ಆಗದೆ ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳ ಜೀವಿತದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಒಂದಲ್ಲ ಒಂದು ವೇದನೆಗಳು, ಒಂದಲ್ಲ ಒಂದು ರೋಗಗಳು, ಒಂದಲ್ಲ ಒಂದು ರೀತಿ ಬಲಹೀನತೆಗಳು, ಒಂದಲ್ಲ ಒಂದು ರೀತಿಯ ಕೊರತೆಗಳನ್ನು. ಪ್ರಿಯ ದೇವ ಜನರೇ, ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ, ವಾಕ್ಯವೆಂಬಾತನಿಂದ ನೀವು ಕರೆಯಲ್ಪಟ್ಟಿದ್ದೀರಾ. ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನವಿದೆ. ಯಾವಾಗ ದೇವರು ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದಾನ, ಅದನ್ನು ನೆರವೇರಿಸಲು ಆತನು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಗ್ದಾನ, ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ಒಂದು ಉದ್ದೇಶದ ಮೇರೆಗೆ ವಾಗ್ದಾನ ಆ ವಾಗ್ದಾನ ಅದು ನಂಬಿಕೆಯಿಂದ ಕೂಡಿದಂಥದ್ದಾಗಿರ್ತದೆ. ಆ ವಾಗ್ದಾನ ಪರಲೋಕದ ತಂದೆಯಾದ ದೇವರು ಅದನ್ನು ರುಜುವತ್ತಾಗಿ ಮಾಡಿರುವಂಥದ್ದಾಗಿರುತ್ತದೆ. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ದೇವರು ಯಾವ ಕಾರ್ಯವನ್ನು ಮಾಡುವುದು ಅದು ಹಿತಕರವಾಗಿರ್ತದೆ ಹೊರತು ಅಹಿತಕರವಾಗಿರುವುದಿಲ್ಲ. ಯಾಕಂದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಮೇಲುಗಳಂದ್ರೆ ದೇವರು ಏನು ತಿಳಿಯಪಡಿಸಿದಾನ, ದೇವರು ನಿಮ್ಮ ಜೀವಿತದಲ್ಲಿ ಏನನ್ನು ವಾಗ್ದಾನ ಮಾಡಿದಾನ, ಆ ವಾಗ್ದಾನದ ಮೇಲೆ ನಾವು ನಂಬಿಕೆ ನೀಡುವಾಗ ಸೈತಾನನ ಶೋಧನೆಗಳು ಅನೇಕ ಬರ್ತದೆ. ಕುಟುಂಬದಲ್ಲಿ ಕಷ್ಟಗಳು, ವೇದನೆಗಳು, ರೋಗಗಳು, ಬಲಹೀನತೆ ಎಲ್ಲವೂ ಬರ್ಬೋದು. ಆದರೆ ಲೋಕದ ಸಂಬಂಧ, ಲೋಕದ ರೀತಿಯಲ್ಲಿ ಜೀವಿಸುವಂತ ಜನರು ಅದನ್ನು ನಿರಾಶೆಯಲ್ಲಿ, ನೆಗೆಟಿವ್ ಆದ ಸಂಗತಿಗಳಲ್ಲಿ ಕರೀತಾರೆ. ಆದರೆ ದೇವರ ಮಕ್ಕಳಾದ ನಾನಾದರೂ ನೀವಾದರೂ ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ಏನೇನು ವಾಗ್ದಾನ ಮಾಡಿದನು ಆ ವಾಗ್ದಾನ ನೆನಪಿನಲ್ಲಿರುವಾಗ ಎಲ್ಲ ಸೈತಾನನ ಸಂಗತಿಗಳು ಎಲ್ಲವೂ ಡಿಸ್ಟ್ರಾಯ್ ಆಗಿ ಹೋಗ್ತದೆ. ರೀಪಾತ ರಾಮಾಂದೇರಿ ಬಿಕಾನ ಖುಷಿಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ಪಟ್ಟಣಕ್ಕೆ ಉಂಟು ಮಾಡುವ ಸುಖ ಸಮಾಧಾನಗಳನ್ನು, ಈ ಪಟ್ಟಣಕ್ಕೆ, ಇಲ್ಲಿ ಈ ಪಟ್ಟಣ ಎಂಬುದಾಗಿ ಹೇಳುವುದಾದರೆ ಇದು ವೈಯಕ್ತಿಕವಾಗಿ, ಇವತ್ತು ಈ ಪಟ್ಟಣ ಎಂಬುದಾಗಿ ಹೇಳುವುದಾದರೆ ಈ ಪಟ್ಟಣ ಅದು ನನ್ನ ನಿನ್ನ ಜೀವಿತ, ನನ್ನ ನಿನ್ನ ಲೈಫ್ ಆಗಿದೆ. ಈ ನನ್ನ ನಿನ್ನ ಜೀವಿತವನ್ನು ಉದ್ಧಾರ ಮಾಡುವುದಕ್ಕಾಗಿ ಬೇಕಾಗಿ ನನ್ನ ನಿಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ ಯಾವ ರೀತಿಗೆ ನಾವು ಸಮರ್ಪಿಸಿಕೊಡ್ತಾ ಇದ್ದೀವಿ. ಇಲ್ಲಿ ದೇವರಾದ ಕರ್ತನು ಈ ಪಟ್ಟಣಕ್ಕೆ ಸುಖ ಸಮಾಧಾನ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಎಲ್ಲಿ ನೋಡಿ, ಪ್ರತಿ ಒಬ್ಬೊಬ್ಬರು ಎಲ್ಲಿ ನೋಡಿದ್ರು ಕೂಡ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ನಾನು ಅನೇಕ ಕಡೆಗಳಲ್ಲಿ ಹೋಗ್ತೀನಿ,
ಸಮಾಧಾನ ಪ್ರತಿಯೊಬ್ಬರ ಬಾಯಲ್ಲಿ ಇಂಕ ಸಮಾಧಾನ ಇದೆ, ನನಗೆ ಸಮಾಧಾನ ಇಲ್ಲ, ನನಗೆ ಸಮಾಧಾನ ಇಲ್ಲ. ಸುಖ, ದೇಹದಲ್ಲಿ ಬಲಹೀನತೆ, ದೇಹದಲ್ಲಿ ರೋಗಗಳು. ಹಾಲೆಲೂಯಾ. ಪ್ರಿಯ ದೇವ ಜನರೇ, ಕಳೆದ ದಿನದಲ್ಲಿ ಒಬ್ಬರು ನನಗೆ ಕಾಲ್ ಮಾಡಿದರು. ಹೀಗೆ ನನ್ನ ಮಗಳಿಗೆ ಹಿಂದೆ ಪ್ರಾಬ್ಲಮ್ ಆಗಿದೆ, ಅದು ಏನಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಆಗ ನಾನು ಹೇಳಿದೆ, ಪ್ರಿಯ ಸಹೋದರಿ, ಭಯಪಡಬೇಡಿ, ಚಿಂತೆ ಮಾಡಬೇಡಿ, ನಿಮ್ಮ ಮಗಳಿಗೋಸ್ಕರ ನಾನು ಪ್ರೇಯರ್ ಮಾಡ್ತೇನೆ ಎಂಬುದಾಗಿ. ನಾನು ಪ್ರೇಯರ್ ಮಾಡುವಂಥ ವೇಳೆಯಲ್ಲಿ ಪರಲೋಕದ ತಂದೆಯಾದ ದೇವರಾದ ಕರ್ತನು ಪರಿಶುದ್ಧಾತ್ಮನು ಮಾತನಾಡಿದ. ಎಲ್ಲ ನಾನು ಹೀಲ್ ಮಾಡಿದ್ದೀನಿ, ಎಲ್ಲವೂ ನಾರ್ಮಲ್ ಆಗಿ ಬರ್ತದೆ ಎಂಬುದಾಗಿ, ಎಲ್ಲ ನಾರ್ಮಲ್ ಆಗಿರ್ತದೆ ಎಂಬುದಾಗಿ. ಪ್ರಿಯ ದೇವ ಜನರೇ, ಆ ಬಲಹೀನತೆಯಲ್ಲಿ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನಿಂಗ್ 2 ಸಾರಿ ಸ್ಕ್ಯಾನಿಂಗ್ ತೆಗೆಯುವಾಗ ಕೂಡ ಏನಂತೇಳಿ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ತಿದ್ದಾರೆ ಅಂದರೆ ಇಷ್ಟು ನಾವು ಸ್ಕ್ಯಾನಿಂಗ್ ಎಲ್ಲದನ್ನು ನಾವು ಮಾಡಿದ್ದೀವಿ, ಎಲ್ಲದರಲ್ಲಿ ಒಳ್ಳೊಳ್ಳೆ ಎಲ್ಲ ಸರಿಯಾದ ರಿಪೋರ್ಟ್ಗಳು ಬಂದಿದೆ, ಆದರೆ ನಿಮ್ಮ ಸ್ಕ್ಯಾನಿಂಗ್ ತೆಗೆಯುವಾಗ ಮಿಷನ್ದು ಪ್ರಾಬ್ಲಮ್ ಅಲ್ಲ, ನಿಮ್ಮ ದೇಹದಲ್ಲಿ ಏನು ಎಂತೇಳಿ ಗೊತ್ತಾಗ್ತಾ ಇಲ್ಲ. ಕೊನೆಯದಾಗಿ ತಿರ್ಗಾ ಬೇರೆಯವ್ರಿಗೆ ಸ್ಕ್ಯಾನಿಂಗ್ ಮಾಡೋದನ್ನು ಬಿಟ್ಟು ತಿರುಗಿ ಅವರನ್ನು ಒಳಗೆ ಕರೆದ್ರಂತೆ. ತಿರುಗಿ ಆ ತಾಯಿ ನಡುಗ್ತಾ ಇದೆ, ಕೂಗ್ತಾ ಇದ್ದಾರೆ. ನಾನು ಹೇಳಿದೆ, ಸಿಸ್ಟರ್ ಭಯಪಡಬೇಡಿ, ಇದರಲ್ಲಿ ನೀವು ಸಂತೋಷ ಪಡಬೇಕು. ನಿಮ್ಮ ಮಗಳ ದೇಹದಲ್ಲಿ ಯಾವುದು ರೋಗ ಇಲ್ಲ, ಯಾವ ಬಲಹೀನತೆ ಇಲ್ಲ, ದೇವರಾದ ಕರ್ತನು ಹೀಲ್ ಮಾಡಿದ್ದಾನೆ ಎಂಬುದಾಗಿ. ಥರ್ಡ್ ಟೈಮ್ ಕೂಡ ನಾರ್ಮಲ್ ಬಂತು. ಹಾಲೆಲೂಯಾ. ದೇವರಾದ ಕರ್ತನು ಈ ಪಟ್ಟಣ ಅಂದರೆ ನಿಮ್ಮ ವೈಯಕ್ತಿಕವಾದ ಜೀವಿತ, ನೀವು ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟಿರುವುದರಿಂದ ಆ ಪಟ್ಟಣವನ್ನು, ಆ ಪಟ್ಟಣದಲ್ಲಿ ಅಂದರೆ ನಿಮ್ಮ ದೇಹ ಎಂಬ ಗುಡಾರದಲ್ಲಿ, ನಿಮ್ಮ ಜೀವಿತವೆಂಬ ಜೀವಿತದಲ್ಲಿ ಪರಲೋಕದ ಸಮಾಧಾನ, ಪೀಸ್ ಆಫ್ ಮೈಂಡ್. ಎಷ್ಟೋ ಜನರು ಇವತ್ತು ಸಮಾಧಾನಕ್ಕೋಸ್ಕರವಾಗಿ ಎಲ್ಲೆಲ್ಲಿ ಅಲಿತಿದ್ದಾರೆ, ಏನೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಸಮಾಧಾನ ಇಲ್ಲ ಎಂಬುದಾಗಿ. ಲೋಕದ ರೀತಿಯಲ್ಲಿ ದುಡಿದಂಥ ಆ ಸಂಪಾದನೆಯನ್ನು ಲೋಕದ ರೀತಿಯಲ್ಲಿ ಅವರು ವ್ಯಯ ಮಾಡ್ತಿದ್ದಾರೆ. ಯಾಕೆ ಸಮಾಧಾನ ಇಲ್ಲ? ನಾನು ಇಷ್ಟು ದುಡಿತೀನಿ, ಮನೆಗೆ ಬಂದರೆ ಸಮಾಧಾನ ಇಲ್ಲ, ಎಲ್ಲಿ ಹೋದ್ರೆ ಸಮಾಧಾನ ಇಲ್ಲ. ಯಾಕೆ? ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕಾಗಿ ಬೇಕಾಗಿ, ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕೆ ಬೇಕಾಗಿ, ನಿಮ್ಮ ಜೀವಿತವನ್ನು ದೇವರಾದ ಕರ್ತನು ಕೊಟ್ಟಿರುವಂತಹ ಆ ಒಂದು ಲೈಫ್ ಅನ್ನು, ಒಂದು ಜೀವಿತವನ್ನು ದೇವರಾದ ಹಸ್ತಕ್ಕೆ, ದೇವರ ಪರಲೋಕದ ಒಡೆಯನ ಹಸ್ತಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತವೆಂಬ ಪಟ್ಟಣ ಅದು ಸುಖಕರವಾಗಿರ್ತದೆ. ನೀವು ಸಮಾಧಾನದಿಂದ ಇರ್ತೀರ. ಸುಖ ಅಂದರೆ ದೇಹದ ಬಲಹೀನತೆಗಳಾಗಲಿ ಯಾವುದು ಕೂಡ ಇರುವುದಿಲ್ಲ. ನಿಮ್ಮ ಮನೆಯಲ್ಲಿ ಯಾವ ಕೊರತೆಗಳಿರುವುದಿಲ್ಲ. ದೇವರಾದ ಕರ್ತನು ಡೇ ಬೈ ಡೇ ಅದನ್ನು ತುಂಬಿಸ್ತಲೇ ಆತನು ಬರುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಎಲ್ಲಿ ನೀವು ಎಲ್ಲವನ್ನು ಕಳ್ಕೊಂಡಿದ್ದೀರಿ ಎಂಬುದಾಗಿ ನೀವು ತಿಳ್ಕೊಳ್ತಿದ್ದೀರಾ, ಅದೇ ಸ್ಥಳದಲ್ಲಿ ಪರಲೋಕದ ತಂದೆಯಾದ ದೇವರು ನಿಮ್ಮ ಜೀವಿತವನ್ನು ತುಂಬಿಸಿ ಆತನು ನಡೆಸಲು ಶಕ್ತನಾಗಿದ್ದಾನೆ. ದೇವರ ವಾಗ್ದಾನದ ವಾಕ್ಯದ ಮೇಲೆ ನೀವು ನಂಬಿಕೆ ನೀಡಿರುವುದಾದರೆ ನಿಮ್ಮ ಜೀವಿತದಲ್ಲಿ ಸುಖ ಸಮಾಧಾನಗಳು ಯಾವಾಗಲೂ ಇರ್ತದೆ. ಇಲ್ಲಿ ದೇವರ ವಾಕ್ಯ ಮುಂದೆ ಹೇಳ್ತದೆ, ಈ ಪಟ್ಟಣವು ನನ್ನ ಕೀರ್ತಿಯು ಮಹಿಮೆಯು ಆನಂದದ ಬಿರುದು. ಈ ಕೀರ್ತಿ ಅಂದ್ರೆ ಏನು? ಕೀರ್ತಿ ಅಂದ್ರೆ ಏನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮಕ್ಕಳು ಯಾವುದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಆದರೂ, ಕಲಿಯುವುದರಲ್ಲಿ ಆದರೂ ಎಲ್ಲ ಟಾಪರ್ ಆಗಿ ಬರುವಾಗ ಏನಾಗ್ತದೆ? ಶಾಲೆಯಿಂದಲೇ ಎಲ್ಲ ಕಡೆ ಎಲ್ಲಿ ಹೋದ್ರು ಇವನು ಕಲಿಯುವುದರಲ್ಲಿ, ಇವನ ಕೆಲಸದಲ್ಲಿ ಎಲ್ಲ ಟಾಪರ್, ಇವನು ಕೈ ಹಾಕುವುದೆಲ್ಲ ಎಲ್ಲ ಸಕ್ಸಸ್ ಆಗ್ತದೆ. ಯಾಕಂದ್ರೆ ದೇವರಾದ ಕರ್ತನು ನಿನ್ನ ಜೀವಿತದಲ್ಲಿ ದೇವರ ಮಹಿಮೆ ನಿನ್ನಲ್ಲಿ ಕವರ್ ಆಗಿರುವುದರಿಂದ, ದೇವರಾದ ಕರ್ತನು ತನ್ನ ಮಹಿಮೆಯಲ್ಲಿ ನಿಮ್ಮನ್ನು ತುಂಬಿಸಿರುವುದರಿಂದ ಆ ಕೀರ್ತಿ, ನಿನ್ನಲ್ಲಿರುವಂಥ ಕೀರ್ತಿಯನ್ನು ಲೋಕ ನೋಡ್ತದೆ. ಮಹಿಮೆ, ದೇವರ ಮಹಿಮೆ, ನಿನ್ನಲ್ಲಿ ಇರುವಂಥ ಮಹಿಮೆ ನಿಮಗೆ ತಿಳಿಯದೇ ಇರ್ಬೋದು, ಆದರೆ ಲೋಕ ಹೇಳ್ತದೆ ನೀನೊಂದು ಡಿಫ್ರೆಂಟ್ ಪರ್ಸನ್. ನಿನ್ನಲ್ಲಿ ಮಾತನಾಡುವಾಗ ಏನೋ ಒಂದು ಸಮಾಧಾನ ಆಗ್ತದೆ. ಇನ್ನು ನಿನ್ನೊಂದಿಗೆ ನಾವು ಮಾತನಾಡುವ
ಏನು ನನ್ನ ಕಷ್ಟಗಳನ್ನು, ನನ್ನ ದುಃಖಗಳನ್ನು, ನನ್ನ ನೋವುಗಳನ್ನು ಹೇಳಿಕೊಳ್ಳುವ ಎಂಬುದಾಗಿ ಆಗ್ತದೆ. ಯಾಕಂದರೆ ನಿನ್ನಲ್ಲಿ ದೇವರ ಮಹಿಮೆ ಇದೆ, ನಿನ್ನಲ್ಲಿ ದೇವರ ಸಮಾಧಾನ ಇದೆ, ನಿನ್ನಲ್ಲಿ ದೇವರ ಸುಖ ಇದೆ. ಆದುದರಿಂದ ಲೋಕ ನಿನ್ನಲ್ಲಿ ಇರುವಂಥ ದೇವರ ಮಹಿಮೆಯನ್ನು ಕಾಣುತ್ತದೆ. ಬಿರುದು ಅಂದರೆ ರಿವಾರ್ಡ್. ಹಲ್ಲೆಲೂಯಾ. ಆ ಪರಲೋಕದಲ್ಲಿ ನಿಮಗೋಸ್ಕರವಾಗಿ ಆ ರಿವಾರ್ಡ್ ಇಡಲ್ಪಟ್ಟಿದೆ. ಹಲ್ಲೆಲೂಯಾ. ಸಕಲ ಭೂರಾಜರು ಕೂಡ ನಿನ್ನ ಮಹಿಮೆಯನ್ನು ನೋಡ್ತಾರಂತೆ, ಹೆದರಿ ಭಯ ಪಡ್ತಾರಂತೆ. ಯಾಕೆ? ನೀನು ಅಲ್ಪವಾಗಿ ದುಡಿದ್ರು ಕೂಡ ಅದರಲ್ಲಿ ಆಶೀರ್ವಾದ ಇದೆ. ಎಷ್ಟೋ ಜನರು ಎಷ್ಟು ದುಡಿದ್ರು ಕೂಡ ಝೀರೋ, ಏನು ಎಲ್ಲ ಪೋಲಾಗಿ ಹೋಗ್ತಾ ಇರ್ತದೆ. ಯಾವುದು ಕೂಡ ಸಕ್ಸಸ್ ಇಲ್ಲ. ಚಿಂತೆ, ದುಃಖ, ವೇದನೆ, ಅವಮಾನ, ನಿಂದೆ ಇದೇ ಅವರ ಜೀವಿತದಲ್ಲಿ ತುಂಬಿಕೊಂಡಿರ್ತದೆ. ಪ್ರಿಯ ದೇವ ಜನರೇ, ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಕೀರ್ತಿ ಬೇಕಾ? ದೇವರ ಮಹಿಮೆ ಬೇಕಾ? ದೇವರಿಟ್ಟಿರುವಂತಹ ಬಿರುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾನು ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನಾನು ನೀವು ಅಬ್ರಹಾಮನ ಸಂತತಿಯಾಗಿದ್ದೇವೆ. ಅಬ್ರಹಾಮನಿಗೆ ದೇವರಾದ ಕರ್ತನು ಏನು ವಾಗ್ದಾನ ಮಾಡಿದಾನ, ಆ ವಾಗ್ದಾನ ಕೂಡ ನಿಮ್ಮ ಜೀವಿತದಲ್ಲಿ ಅಪ್ಲೈ ಆಗ್ತದೆ. 4 ತಲೆಮಾರದು ಆಶೀರ್ವಾದ ಅದು ಅಪ್ಲೈ ಆಗ್ತದೆ. ಸ್ಟಾಪ್ ಆಗಲ್ಲ. ಯಾಕಂದ್ರೆ ದೇವರ ಹಸ್ತ ನನ್ನನ್ನು ನಿಮ್ಮನ್ನು ನಡೆಸುವಂಥದ್ದಾಗಿದೆ, ನಿಮ್ಮ ಮಕ್ಕಳನ್ನು ನಡೆಸುವಂಥದ್ದಾಗಿದೆ, ನಿನ್ನ ಜೀವಿತವನ್ನು, ನಿಮ್ಮ ಮಕ್ಕಳ ಜೀವಿತವನ್ನು ಉದ್ಧರಿಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಮಾತಾಡುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಿಮ್ಮ ಜೀವಿತವೆಂಬ ನಿಮ್ಮ ವೈಯಕ್ತಿಕವಾದ ಜೀವಿತ, ನೀವೊಂದು ಪಟ್ಟಣವಾಗಿದ್ದೀರಾ. ನಿಮ್ಮ ದೇಹ ಎಂಬ ಗುಡಾರ, ನಿಮ್ಮ ಪ್ರಾಣ, ಆತ್ಮ, ಶರೀರ ದೇವರಾತ್ಮನಿಗೆ ಮೀಸಲಾಗಿರುವಂಥದ್ದಾಗಿದೆ. ಪ್ರಿಯ ದೇವಜನರೇ, ದೇವರ ಪ್ರಭಾವ, ದೇವರ ಮಹಿಮೆ ನಿಮ್ಮನ್ನು ಆವರಿಸಿಕೊಂಡಿದೆ. ಈ ಕ್ಷಣದಿಂದ ನಿಮ್ಮ ಜೀವಿತದಲ್ಲಿ ಬಲಹೀನತೆಯ ಸಂಗತಿಗಳನ್ನು ಮಾತನಾಡಬೇಡಿ, ನೆಗೆಟಿವ್ ಸಂಗತಿಗಳನ್ನು ಮಾತನಾಡಬೇಡಿ, ದೇವರ ಆತ್ಮನಿಗೆ ನೋವನ್ನುಂಟು ಮಾಡುವಂಥ ಮಾತುಗಳನ್ನು ಆಡಬೇಡಿ. ನಿಮ್ಮ ತುಟಿಗಳೆಂಬ ಕದದ ಮೂಲಕ ಹೊರಡುವಂಥ ಒಂದೊಂದು ಮಾತುಗಳು ದೇವರಾದ ಕರ್ತನನ್ನು ಮಹಿಮೆ ಪಡಿಸುವುದಾಗಿದೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.